ಸೆಪ್ಟೆಂಬರ್ 22ರಿಂದ ನಮಗೆ ನವರಾತ್ರಿ ಹಬ್ಬ ಶುರುವಾಗ್ತಾ ಇದೆ. ಈ ಶರನ್ನವರಾತ್ರಿ ಅಂದರೆ 9 ಪವಿತ್ರ ರಾತ್ರಿಗಳು. ಈ ಪವಿತ್ರ ದಿನಗಳಲ್ಲಿ ದುರ್ಗಾದೇವಿಯ, ಪಾರ್ವತಿಯ, ಲಕ್ಷ್ಮಿಯ, ಸರಸ್ವತಿಯ ಧ್ಯಾನ, ಪೂಜೆ, ಮಂತ್ರಗಳನ್ನು ನೆರವೇರಿಸಿದ್ದೆ ಆದರೆ ನಮ್ಮ ಇಷ್ಟಾರ್ಥಗಳೇನಿದೆ ಅದು ಸಂಪೂರ್ಣವಾಗಿ ನೆರವೇರುತ್ತೆ ಅಂತ ನಂಬಿಕೆ ಇದೆ. ಈ 9 ದಿನಗಳಲ್ಲಿ ಈ ಕೆಲಸಗಳನ್ನು ತಪ್ಪಿಯೂ ಮಾಡಬಾರ್ದು. ಮೊದಲನೇದು, ಯಾರು ಈ 9 ದಿನಗಳು ಪೂಜೆ, ದೀಕ್ಷೆಯನ್ನು, ಸಂಕಲ್ಪವನ್ನು ಒಂದು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾರೋ, ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೋ ಅವರು ದಾಂಪತ್ಯದಿಂದ ದೂರ ಇರಬೇಕು. ಇನ್ನು ಈ 9 ದಿನಗಳು ಮಾಂಸಾಹಾರವನ್ನು ತ್ಯಜಿಸಬೇಕು, ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ನವರಾತ್ರಿಯ 9 ದಿನಗಳ ಪೂಜೆ ದೀಕ್ಷೆಯನ್ನು ತಗೊಂಡಿರುವಂಥವ್ರು ನೀವು ಟಿವಿಯಲ್ಲಿ ಸೀರಿಯಲ್ಗಳು ನೋಡೋದು, ಹಾರರ್ ಮೂವೀಸ್ ನೋಡೋದು, ಬೇಡದೇ ಇರುವಂಥದ್ದನ್ನೆಲ್ಲ ನೋಡೋದು ಮಾಡಬಾರ್ದು. 9 ದಿನಗಳು ಏಕಾಗ್ರತೆಯಿಂದ ಆ ತಾಯಿಯ ಪೂಜೆಯನ್ನು ನೆರವೇರಿಸಿದ್ರೆ ಖಂಡಿತವಾಗ್ಲೂ ಫಲಸಿದ್ಧ. ಇನ್ನು ಯಾರನ್ನು ಕೀಳಾಗಿ ನೋಡೋದು, ಅವಹೇಳನ ಮಾಡೋದು, ಹೀಯಾಳಿಸೋದು ಖಂಡಿತವಾಗ್ಲೂ ಮಾಡಲೇಬಾರ್ದು.